ವೀರಶೈವ ಸೇವಾ ಸಮಾಜದ ವತಿಯಿಂದ ಜರಗನಹಳ್ಳಿ ಎಸ್ಎಂ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಹಾಗೂ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ಧಗಂಗಾ ಮಠ 119ನೇ ಜಯಂತ್ಯೋತ್ಸವ ಮತ್ತು ಶರಣ ಮುಕುಟ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಬಸವಣ್ಣನವರು ಹಾಗೂ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀರಂಗಪಟ್ಟಣದ ಪೂಜ್ಯ ಶ್ರೀ ಮಾನಿಪ್ರ ತ್ರಿನೇತ್ರ ಮಹಂತ ಶಿವಯೋಗೇಶ್ವರ ಮಹಾಸ್ವಾಮೀಜಿಯವರ ಬೇಜಮಠ ಚಂದ್ರವನಾಶ್ರಮ, ಶರಣಮುಕುಟ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ಸಾಹಿತಿಗಳು, ಸಂಸ್ಕೃತಿ ಚಿಂತಕರು, ಜಾನಪದ ತಜ್ಞರು, ನಾಡೋಜ ಗೋರು ಚನ್ನಬಸಪ್ಪರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿದವರು ನಾಡೋಜ ಹಂಪ ನಾಗರಾಜಯ್ಯ, ಹಿರಿಯ ಸಾಹಿತಿಗಳು, ಭಾಷಾಶಾಸ್ತ್ರ ತಜ್ಞರು, ಸಂಶೋಧಕರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ರವರು, ವೀರಶೈವ ಸೇವಾ ಸಮಾಜದ ಅಧ್ಯಕ್ಷರಾದ ದಿನೇಶ್ ರವರು, ಹಲವಾರು ಗಣ್ಯರು ಹಾಗೂ ಶರಣು ಸಾಹಿತ್ಯ ಪ್ರೇಮಿಗಳು, ಬಂಧುಗಳು, ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆಗಮಿಸಿದ್ದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ವೀರಶೈವ ಸೇವಾ ಸಮಾಜದ ಅಧ್ಯಕ್ಷರಾದ ದಿನೇಶ್ ರವರು ಕಾರ್ಯಕ್ರಮದ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಸ್ವಲ್ಪ ಬಹುಶಃ ಇವರು ಬರೋಕ್ಕೆ ಮುನ್ನ ನನಗೆ ದೂರವಾಣಿಯಲ್ಲಿ ಮಾತನಾಡಿದ್ದು ನಿಜ. ಬಸವ ಜಯಂತಿ ಆಚರಿಸ್ತಾರೆ ಅಂದರೆ ಆಗಲಿ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದು ನಿಜ. ಆದರೆ ನಾನು ಶ್ರವಣ ದೋಷದಿಂದ ನನಗೆ ಪ್ರಶಸ್ತಿ ಅನ್ನೋದು ನನಗೆ ಗೊತ್ತಾಗದೆ ಅದಕ್ಕೂ ಒಪ್ಪಿಕೊಂಡೆ ಅಂತ ತಿಳ್ಕೊಂಡು ಆ ಪತ್ರ ನೋಡಿ ನಾನು ದಿನೇಶ್ ಅವ್ರಿಗೆ ಹೇಳಿದೆ, ನಾನೀಗ ಮೂಲೆ ಹಿಡಿದಿರಬೇಕಾದಂಥ ಮುದುಕ, ಮೇಲಾಗಿ ಅಭಿಮಾನಿಗಳು ನನಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಕೊಟ್ಟವರಿಗೆ ಕೊಡೋದಕ್ಕಿಂತ ಮೈಮನ ಗಟ್ಟಿಯಾಗಿರುವಂಥವರಿಗೆ ಕೊಡಿ ಅಂತ ಅವರಿಗೆ ನಾನು ಹೇಳಿದೆ. ಆದರೆ ಅವರು ಇದು ನಮ್ಮ ಸಮಾಜದಿಂದ ನಮಗೆ ಕೊಡ್ತಾ ಇರೋ ಮೊದಲ ಪ್ರಶಸ್ತಿ, ಇಲ್ಲ ಅಂತ ಅನ್ನಬಾರ್ದು ಅಂತ ಹೇಳಿ ಅವರ ಅಭಿಮಾನದ ಬಲೆಯಲ್ಲಿ ನನ್ನನ್ನು ಸಿಕ್ಕಿಸ್ಬಿಟ್ರು. ನಾನು ಇಲ್ಲ ಅಂತ ನಿಷ್ಠುರವಾಗಿ ಹೇಳಲಿಕ್ಕೆ ದಾಕ್ಷಿಣ್ಯಪರ ನಾನು ಅಲ್ಲವಯ್ಯ ಎಂಬ ಬಸವಣ್ಣ ಅಲ್ಲವಲ್ಲ, ನಾನು ಸುಮ್ಮನೆ ಒಪ್ಪಿಕೊಂಡೆ. ಈಗ ನಾನು ಸೋಮಶೇಖರ್ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಏನು ಹೇಳಿದರೆ ಹಾಗೆ ಕೇಳ್ತೀವಿ, ನಾವು ಆ ಸ್ಥಿತಿಯಲ್ಲಿದ್ದೀವಿ. ಕೂತ್ಕೊಳ್ಳಿ ಅಂದರೆ ಕೂರ್ತೇವೆ, ನಿಂತ್ಕೊಳ್ಳಿ ಅಂದರೆ ನಿಲ್ತೇವೆ. ಇದು ವೃದ್ಧಾಪ್ಯದ ಅವಧಿ. ನಾನು ದಿನೇಶ್ ಅವರಿಗೆ ಏನು ಹೇಳಬೇಕು ಅಂತ ಅವರ ಮನವರಿಕೆ ಮಾಡಿಕೊಡೋದು ನನಗೆ ಹೇಗೆ ಅಂತ ತಿಳಿಲಿಲ್ಲೇ ಸುಮ್ಮನೆ ಒಪ್ಕೊಂಡಿದ್ದೆ. ನಮ್ಮ ಜರಗಿನಲ್ಲಿ ವೀರಶೈವ ಸೇವಾ ಸಮಾಜದವರು ಕೊಡ್ತಕ್ಕಂಥ ಈ ಪ್ರಶಸ್ತಿಗೆ ಶರಣ ಮುಕುಟ ಅಂತ ಕರೆದಿದ್ದಾರೆ. ಮುಕುಟ ಅಂದರೆ ಕಿರೀಟ, ಕಿರೀಟ ಅಂದರೆ ಒಂದು ಶಿರಾಭರಣ, ತಲೆಗೊಂದು ಅಲಂಕಾರ. ಸ್ವಾರಸ್ಯಕ್ಕೆ ಹೇಳೋದಾದರೆ ಈ ಕಿರೀಟಕ್ಕೆ ನನ್ನನ್ನು ಆಯ್ಕೆ ಮಾಡುವಾಗ ಬಹುಶಃ ಇಲ್ಲಿನ ಬಂಧುಗಳು ಗೋರೂಚ ಅವರು ಎಲ್ಲಿಗೆ ಹೋಗಬೇಕಾದರೂ ನೇತ್ರಾಭರಣ, ದಂತಾಭರಣ, ಕರ್ಣಾಭರಣಗಳನ್ನ ಧರಿಸಿ ಹೋಗ್ತಾರೆ. ಇದ್ರ ಜೊತೆಗೊಂದು ಶಿರಾಭರಣವೂ ಇರಲಿ ಅಂಥೇಳಿ ಇದನ್ನು ಕೊಟ್ಟಿರಬೇಕು ಅಂತ ಕಾಣಿಸ್ತದೆ. ಏನೇ ಇದ್ದರೂ ಶರಣ ಮುಕುಟ ಆಗುವಷ್ಟು ಅರ್ಹತೆ ನನಗಿದೆ ಅಂತ ನಾನು ಭಾವಿಸೋದಿಲ್ಲ. ನಾನಿದ್ದರೂ ಚರಣ ಅಂದಿದ್ರೆ ಸಂತೋಷಪಡ್ತೀನಿ. ಆದರೂ ಅಭಿಮಾನದಿಂದ ನೀವು ಕದ್ದಿದ್ದೀರಿ, ಇದು ಕೇವಲ ನಿಮ್ಮ ಅಭಿಮಾನ. ಈ ಅಭಿಮಾನಕ್ಕಾಗಿ ಇಲ್ಲಿನ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪೂರ್ಣ ಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಆರಾಧ್ಯ ಗುರುವರಿಯರನ್ನು, ಆರಾಧ್ಯ ದೇವತೆಯನ್ನು ಹೃದಯ ಗಮನದಲ್ಲಿ ಸ್ಮರಿಸಿಕೊಳ್ಳುತ್ತೆ. ನನ್ನ ಆರಾಧ್ಯ ಗುರುವರಿಯ ಶತಾಯುಷಿ ತಪಸ್ವಿ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ
ಬಸವಣ್ಣನವರನ್ನು ಹೃದಯಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಈ ವೀರಶೈವ ಸೇವಾ ಸಮಾಜದಿಂದ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಮತ್ತು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ 119ನೇದು ಶರಣ ಮಕುಟ ಪ್ರಶಸ್ತಿ ಪ್ರದಾನವನ್ನು ಈಗಾಗಲೇ ನೆರವೇರಿದೆ. ಈ ಕಾರ್ಯಕ್ರಮದ ಶರಣ ಮಕುಟ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಹಿರಿಯ ಸಾಹಿತಿಗಳು, ಸಾಂಸ್ಕೃತಿಕ ಚಿಂತಕರು, ಜನಪದ ತಜ್ಞರು ಆದಂಥ ನಾಡೋಜ ಗುರು ಚನ್ನಬಸಪ್ಪನವರೇ, ಪ್ರಶಸ್ತಿಯ ಪ್ರದಾನ ಮಾಡಿದಂಥ ಹಿರಿಯ ಸಾಹಿತಿಗಳು, ಭಾಷಾ ಶಾಸ್ತ್ರಜ್ಞರು, ಸಂಶೋಧಕರು ಆದಂಥ ನಾಡೋಜ ಪಂಪ ನಾಗರಾಜಯ್ಯನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ನುಡಿಯನ್ನು ನುಡಿದಂಥ ಕರ್ನಾಟಕ ಸರ್ಕಾರದ ಕಾರ್ಯವನ್ನು ನಿರ್ವಹಿಸಿದಂಥ IAS ಅಧಿಕಾರಿಗಳಾಗಿ ಅನೇಕ ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದಂಥ ಈಗಿನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಜಿಯವರೇ, ಹಾಗೆ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸ್ವರ್ಣಗೌರಿಯವರೇ, ಡಾಕ್ಟರ್ ದಿನೇಶ್ ಅವರೇ, ವೀರಭದ್ರಪ್ಪನವರೇ, ಹಾಗೆ ಈ ಸಮಾಜದ ಈ ಸಮಿತಿಯ ಎಲ್ಲ ನಿರ್ದೇಶಕರೇ, ಇಷ್ಟೊತ್ತು ಬೆಂಗಳೂರಲ್ಲಿ ಬಿಸಿಲಲ್ಲಿ ನಾನು ಎದ್ದೋಗ್ತೀರಾ ಅಂತ ಕಾಯ್ತಾ ಇದ್ದೆ. ಆಮೇಲೆ ಒಂದೇನಪ್ಪ ಅಂತಂದ್ರೆ ಎಲ್ಲರೂ ಮಾತಾಡಿದವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಆ ದೇವಸ್ಥಾನದಲ್ಲಿ ಕ್ಯೂ ನಿಂತಿರ್ತಾರೆ. ಕ್ಯೂ ನಿಂತಿರ್ಬೇಕಾದ್ರೆ ಎಲ್ಲರೂ ಗೋವಿಂದ 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 ಅಂತ ಕರಿತಾ ಇರ್ತಾರೆ. ಅಲ್ಲೊಬ್ಬ ಹೆಣ್ಣು ಮಗಳು ಅವ್ರ ಅಂದಂಗೆ ಅಂತ ಹೇಳ್ತಾರೆ. ಸರಿ, ಆಶ್ಚರ್ಯ ಆಯ್ತು. ಎಷ್ಟು ಸಲ ನಾವೆಲ್ಲ ಗೋವಿಂದ ಗೋವಿಂದ ಅಂದ್ರೆ ಈ ಹೆಣ್ಣು ಮಗಳು ಮಾತ್ರ ಅವ್ರ ಅಂದಂಗೆ ಅಂತೇಳಿ ಕೇಳ್ತಾರಲ್ಲ. ನಮ್ಮ ಸೋಮಶೇಖರ್ ಸುಮ್ಮನಿರೋದಿಲ್ಲ, ಯಾವ್ದಾದ್ರು ವಿಚಾರ ಇರ್ತಾರೆ. ಸೋಮಶೇಖರ್ ಅಂತವ್ರು ಒಬ್ರಿದ್ರು, ಏನವ ನಾವೆಲ್ಲ ಗೋವಿಂದ ಗೋವಿಂದ ಅಂತ ಅಂದ್ರೆ ನೀನ್ ಮಾತ್ರ ಅವ್ರ ಅಂದಂಗೆ ಅಂತ ಹೇಳ್ತಿಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಗಂಡನ ಹೆಸರು ಗೋವಿಂದ ಅಂತ, ಅವನ ಹೆಸರು ಕರಿಬಾರ್ದಲ್ಲ ಅಂತ ಹೇಳಿ ಅವ್ರ ಅಂದಂಗೆ ಅಂತ ಹೇಳ್ತಿದ್ದೆ ಅಂತ. ಅದಕ್ಕೆ ಈಗ ನನಗೇನ್ ಅನಿಸಿದೆ ಅಂತಂದ್ರೆ ಸೋಮಶೇಖರ್ ಹೇಳ್ದಂಗೆ ಅಂತ. ಹಾಗೆ ಗುರೂರ್ ಚನ್ನಬಸಪ್ಪನವ್ರು ಹೇಳ್ದಂಗೆ, ಹಾಗೆ ಪಂಪ ನಾಗರಾಜ್ ಅವ್ರು ಹೇಳ್ದಂಗೆ, ಹಾಗೆ ಸ್ವರ್ಣ ಗೌರಿ ಹೇಳ್ದಂಗೆ ಅಂತೇಳಿ ನಾನು ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂತೀರಾ, ಮುಗಿಸ್ಲಾ? 25 ವರ್ಷದಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಬೆಳದಿಂಗಳ ಕೂಟ ಕಾರ್ಯಕ್ರಮ. ಅದರಲ್ಲಿ ಬಸವ ಜಯಂತಿ ಒಂದು ಕಾರ್ಯಕ್ರಮ ಮೇನಲ್ಲಿ ಮಾಡ್ತೀವಿ ಪ್ರತಿ ವರ್ಷ. ಈ ತರ ಗಣ್ಯಗಳನ್ನ ಅವರೆಲ್ಲ ಬಸವ ತತ್ವಗಳನ್ನ ಪಾಲಿಸುವವರಿಗೆ ಬಸವ ಮುಕುಟ ಪ್ರಶಸ್ತಿ ಅಂತ ಒಂದು 2013ರಿಂದ ಕೊಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಜರಗನಹಳ್ಳಿನಲ್ಲಿ ಅಕ್ಕಪಕ್ಕದವರೆಲ್ಲ ಸೇರಿ ಜಾತ್ಯತೀತವಾಗಿ ಮಾಡ್ತಿರೋ ಒಂದು ನಿಜವಾದ ಒಂದು ಬಸವ ಜಯಂತಿ ಕಾರ್ಯಕ್ರಮ. ನಮ್ಗೆ ಹೆಮ್ಮೆ ಅನ್ಸುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದುಗೂಡಿ ಈ ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಕಾರ್ಪೆಂಟರ್ ಬಂದು ಇದಾಕ್ಕೊಡ್ತಾರೆ. ಹೇಳಿದ ಕೂಡಲೇ ಎಣ್ಣಯ್ಯ ಅನ್ನೋರು ಬಂದು ನಮಗೆಲ್ಲ ಬಾಳೆಕಂದು ಅದೆಲ್ಲ ಕಟ್ಸ್ಕೊಡ್ತಾರೆ. ಸ್ವಾಮೀಜಿಗಳನ್ನ ಕರಿತೀವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮೆಲ್ಲ ಪದಾಧಿಕಾರಿಗಳು ಸಹಯೋಗದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಸಂಜೆ ಕಾರ್ಯಕ್ರಮ ಇದೆ, ಏನೇನಿದೆ? ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ವೇದಿಕೆ ಇರುತ್ತೆ. ಎಲ್ಲ ಇಲ್ಲಿ ಸುತ್ತಮುತ್ತ ಇರೋ ಮಕ್ಕಳು, ಮಹಿಳೆಯರು, ದೊಡ್ಡವರು ಎಲ್ಲ 60 ವರ್ಷ ಮೀರಿರೋರೆಲ್ಲ ಕೂತು ಡ್ಯಾನ್ಸ್ ಮಾಡ್ತಾರೆ. ಸಾಯಂಕಾಲ ಇರುತ್ತೆ. ಸಂಜೆ ಅದೊಂದು 1.5 ಗಂಟೆ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷ. ಅದಕ್ಕಾಗಿ ಅವ್ರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಇಲ್ಲೇನೆ ಆ ಒಂದು ಕಾರ್ಯಕ್ರಮ ಇರುತ್ತೆ ಈ ವೇದಿಕೆನಲ್ಲಿ. ಇವತ್ತು ಮಳೆ ಬರದೇ ಇದ್ರೆ ತುಂಬಾ ಖುಷಿ. 2 ದಿನದಿಂದ ಬಂದಿಲ್ಲ. ಎಲ್ಲರಿಗೂ ಧನ್ಯವಾದ. ದಿನೇಶ್ ಅಂತ ವೀರಶೈವ ಸೇವಾ ಸಮಾಜದ ಅಧ್ಯಕ್ಷರು. ಇದನ್ನು ಸ್ಥಾಪಿಸಿದವರು ಶಿವಶಂಕರ್. ಅವರ ತದನಂತರ ನನ್ನನ್ನು ಇಲ್ಲಿ ವಹಿಸ್ಕೊಟ್ಟಿದ್ದಾರೆ. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಪದಾಧಿಕಾರಿಗಳೆಲ್ಲ ಸಹಾಯದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ತಿಂಗಳು ಬೆಳದಿಂಗಳ ಕೂಟ ಮಾಡ್ತಾ ಇರ್ತೀವಿ. ಎಲ್ಲರೂ ಬನ್ನಿ.